ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ನಾನಿವತ್ತು ಕೋಲಾರದ ಹಳೆ ಬಸ್ ನಿಲ್ದಾಣದ ಹೂವಿನ ಮಾರ್ಕೆಟಿನಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ನೋಡೋದಾದರೆ ಹೂವು ಮತ್ತು ಹಣ್ಣು ಎರಡೂ ಕೂಡ ಇಲ್ಲಿ ಭರ್ಜರಿಯಾಗಿ ಮಾರಾಟ ಆಗ್ತಾ ಇದೆ. ಮತ್ತು ಖರೀದಿಗಾಗಿ ಜನರು ಕೂಡ ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಹಬ್ಬಕ್ಕೆ ಇನ್ನೂ ಒಂದು ದಿನ ಬಾಕಿ ಇದೆ, ಆದರೂ ಕೂಡ ಈಗಾಗಲೇ ಖರೀದಿಗೆ ಅಂಥೇಳಿ ಜನ ಮುಗಿಬಿದ್ದಾರೆ. ಇಡೀ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಜೋರಾಗಿದೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವಿಶೇಷವಾಗಿ ಅದು ಮಹಿಳೆಯರ ಅಚ್ಚುಮೆಚ್ಚಿನ ಹಬ್ಬ. ಅದ್ಧೂರಿಯಾಗಿ ಮಹಿಳೆಯರು ಅದಕ್ಕಾಗಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿ ವರಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡುವಂಥದ್ದು ವಿಶೇಷ. ಜೊತೆಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಏನು ಭೀಮನಮ್ಮ ಅಮಾವಾಸ್ಯೆ ಆದ ನಂತರದಲ್ಲಿ ಬರುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಮಹಿಳೆಯರೆಲ್ಲರೂ ಕೂಡ ಈಗಾಗಲೇ ಹಬ್ಬಕ್ಕೆ ಇನ್ನೂ ಒಂದು ದಿನ ಬಾಕಿ ಇದೆ. ಆಗಿದ್ದರೂ ಕೂಡ ಈಗಾಗಲೇ ಮಾರುಕಟ್ಟೆಯಲ್ಲಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿರುವಂಥದ್ದು. ಈಗಾಗಲೇ ಹೂವು ಮತ್ತು ಹಣ್ಣು ಎರಡರ ಬೆಲೆ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಹೂವಿನ ಬೆಲೆ ಅಂತೂ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 1 kg ಕನಕಾಂಬರದ ಬೆಲೆ 4,000 ರೂಪಾಯಿವರೆಗೂ ಮಾರಾಟ ಆಗ್ತಾಯಿದೆ. ಜೊತೆಗೆ ಸೇವಂತಿ ಇರ್ಬೋದು ಅಥವಾ ಚೆಂಡು ಮಲ್ಲಿಗೆ ಇರ್ಬೋದು ಅಥವಾ ಗುಲಾಬಿ ಇರ್ಬೋದು, ಎಲ್ಲವೂ ಕೂಡ ದುಬಾರಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನೇ ದುಬಾರಿ ಆದರೂ ಕೂಡ ತಮ್ಮ ನೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೇಳಿ ಮಹಿಳೆಯರು ಈಗಾಗಲೇ ಮಾರುಕಟ್ಟೆಗೆ ಬಂದಿದ್ದಾರೆ. ಹಬ್ಬ ಇನ್ನೂ ಒಂದು ದಿನ ಬಾಕಿ ಇದೆ, ಇದ್ದರೂ ಕೂಡ ಈಗಾಗಲೇ ಖರೀದಿಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಬೆಲೆ ಎಷ್ಟೇ ಆದರೂ ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬೆಲೆಯನ್ನು ಲೆಕ್ಕ ಮಾಡದೆ ತೊಗೊಳೋದ್ರಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ ಹಬ್ಬವನ್ನು ತಾವು ಅಂದ್ಕೊಂಡಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ದಿನ ಮುಂಚಿತವಾಗಲೇ ಮಾರುಕಟ್ಟೆಯಲ್ಲಿ ಮಹಿಳೆಯರು ಖರೀದಿಗಾಗಿ ಮುಗಿಬಿದ್ದಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.